ನಾನು ಮಟ್ಟ ಹಾಕಬೇಕಂತ ದಟ್ಟ ನಿರ್ಧಾರ ಮಾಡಿದ್ದಾನೆ. ನೋಡಿ, ಇವತ್ತು ಶ್ರೀದೇವಿ ರಕ್ಷಾ ಬಂಧನ. ನನಗೆ ರಾಖಿ ಕಟ್ಟಬೇಕಂದ್ರೆ ನನ್ನ ಹತ್ರ ಬಿಡುಗಾಸು ಸಹ ಇಲ್ಲ. ದೇವ್ರಿ, ನನಗೆ ರಾಖಿ ಕಟ್ಟಬೇಕಂತ ಆಸೆ ಆಗಿದೆ. ಅವನು ಎಲ್ಲಿದ್ದಾನೋ ಹೇಗಿದ್ದಾನೋ ನನಗೂ ಒಂದು ತಿಳಿತಾ ಇಲ್ಲ ತಾಯಿ, ಒಂದು ತಿಳಿತಾ ಇಲ್ಲ. ಈ ರಸ್ತೆಯ ಮೇಲೆ ಒಬ್ಬಂಟಿಯಾಗಿ ನಿಂತಿರುವರು ಯಾರು ತಾವು? ಏನು ಈ ದನಿ ಕೇಳಿದ್ರೆ ನನ್ನ ದನಿ ಕೇಳಿದಾಗಿದೆಯಲ್ಲ, ಯಾರಾಗಿರ್ಬಹುದು? ಯಾರು ತಾವು ಸುಮ್ಮನೆ ನಿಂತಿರುವಿರಿ? ಅಣ್ಣ ಅಣ್ಣ, ನೀನೇನಣ್ಣ? ತಂಗಿ, ಈ ರಸ್ತೆಯ ಮೇಲೆ ನಿಂತಿರುವೆಯಲ್ಲ, ಇದು ಕನಸು ನನಸು ಒಂದು ನನಗೆ ಗೊತ್ತಾಗ್ತಾ ಇಲ್ಲಲ್ಲ. ಯಾಕಮ್ಮ, ಏನಾಯ್ತು? ಅಣ್ಣ, ನಿನ್ನನ್ನೇ ನೆನೆಸುತ್ತಾನೇ ನಿಂತಿದ್ದೇನ. ಅಷ್ಟರಲ್ಲಿ ನೀನು ಹೀಗೆ ಬಂದೆ. ಏನಣ್ಣ ಇದು ನಿನ್ನ ಪೊಲೀಸ್ ಡ್ರೆಸ್? ಹೌದಮ್ಮ ತಂಗಿ, ಇಷ್ಟು ದಿನ ಟ್ರೈನಿಂಗಿಗೆ ಹೋಗಿದ್ದೆ, ಇವತ್ತು ಡ್ಯೂಟಿಗೆ ಜಾಯಿನ್ ಆದೆ. ಮುಖ್ಯವಾದ ಕೇಸಿನ ಬಗ್ಗೆ ಚರ್ಚೆ ಮಾಡಬೇಕು. ನಾನೀಗ ಸ್ಟೇಷನ್ಗೆ ಹೋಗುತ್ತೇನೆ. ನಿಲ್ಲಣ್ಣ, ನೀನು ಹಾಗೆ ಹೋಗೋದು ಸರಿ ಕಾಣಿಸ್ತಾ ಇಲ್ಲ. ಇವತ್ತು ರಕ್ಷಾ ಬಂಧನ, ನನ್ನ ಕೈಯಿಂದ ರಾಖಿ ಕಟ್ಟಿಸಿಕೊಂಡು ಹೋಗೋಣ. ಆಯ್ತು ಕಮಲ, ನಿನ್ನ ಇಚ್ಛೆಯಂತೆ ಆಗಲಿ. ಸರಿ ಅಣ್ಣ. ಅಣ್ಣ, ಈ ನಿನ್ನ ತಂಗಿ ಶೀರೆ ಸೆರಗ ಹರಿದು ರಾಗಿ ಕಟ್ಟಿಳಂತ ತಪ್ಪು ತಿಳಿದುಕೊಳ್ಳಬೇಡಣ. ಹುಚ್ಚಿ, ಯಾಕಮ್ಮ ನಿನ್ನ ಸೀರೆಯ ದಡಿಯ ನೂಲನ್ನು ನನ್ನ ಕೈಗೆ ಕಟ್ಟಿ ಅಣ್ಣನ ಸ್ಥಾನವನ್ನು ಎತ್ತಿ ತೋರಿಸಿದ ತಂಗಿ ನೀನು? ಅಣ್ಣ, ಇದೇನು ಮಾತನಾಡ್ತಾ ಇರುವೆ ಅಣ್ಣ ನೀನು? ನೂಲು ನೂಲು ಜೋಡಿಸಿ ಬಟ್ಟೆಯನ್ನು ಮಾಡಿ ಈ ಸಮಾಜದಲ್ಲಿ ಮಾನ ಮರ್ಯಾದೆಯನ್ನು ಕಾಪಾಡಲು ಇದೇ ನೂಲಲ್ಲವೇ? ಅದರಂತೆ ನೂಲು ರಾಖಿಯನ್ನು ನನ್ನ ಕೈಗೆ ಕಟ್ಟಿ ತಂಗಿಯ ಸ್ಥಾನ ಏನೆಂಬುದು ತೋರಿಸಿಕೊಟ್ಟ ಹೆಣ್ಣು ಕಣಮ್ಮ ನೀನು. ಇವತ್ತು ನನ್ನಣ್ಣ ತುಂಬಾ ಸಂತೋಷವಾಗಿದ್ದಾನೆ. ನನ್ನ ಮನೆಯ ಕಷ್ಟ ಅವರಿಗೆ ಹೇಳುವುದೇ ಬೇಡ. ಅಣ್ಣ ನೋಡಿ, ಈ ನಿನ್ನ ತಂಗಿ ಪ್ರೀತಿಗೆ ನಿನ್ನ ಕಾಣಿಕೆ ಏನು ಕೊಡೋದಿಲ್ಲವೇನು? ತಂಗಿ, ನಿನ್ನ ತಮಾಷೆ ಸಾಕು. ನನಗೆ ಸ್ವಲ್ಪ ಕೆಲಸವಿದೆ, ನಾನು ಬರುತ್ತೇನೆ. ಏನಣ್ಣ, ಹಾಗೆ ಹೋಗೋದು ಸರಿಯಲ್ಲ. ಬಹಳ ದಿವಸಕ್ಕೆ ಈ ನಿನ್ನ ತಂಗಿಗೆ ಭೇಟಿಯಾಗಿದ್ಯಾ. ಈ ನಿನ್ನ ತಂಗಿಯ ಜೊತೆ ಒಂದು ಹಾಡನಾದರೂ ಹಾಡೋಣ. ಸರಿ ಅಮ್ಮ. ಅಣ್ಣ ತಂಗಿಯರ ಈ ಬಂಧ ಜನುಮ ಜನುಮಗಳ ಅನುಬಂಧ. ಅಣ್ಣ ತಂಗಿಯರ ಈ ಬಂಧ ಜನುಮ ಜನುಮಗಳ ಅನುಬಂಧ. ಜೀವಕ್ಕೆ ಕರಳು ದೇಹಕ್ಕೆ ನೆರಳು ನಾವಾಗಲೆಂದು ಹರಸುತ್ತೀರೆ ಈ ರಕ್ಷಾ ಬಂಧನ. ಹುಟ್ಟಿ ಬಂದ ಶುಭ ದಿನವೇ ಈ
ಈ ರಾಗಿ ಹಬ್ಬ ಬಂದಿತ್ತು ಸೋದರಿಗೆ ಎಂದು ವರವೆಂದು ಈ ರಾಗಿ ಸಾಕ್ಷಿ ಹೇಳಿತ್ತು ತಂಗಿಯು ಹುಟ್ಟಿದಾಕ್ಷಣ ಅಣ್ಣನ ಪದವಿ ಹುಟ್ಟಿತು ತಂಗಿಯು ಹುಟ್ಟಿದಾಕ್ಷಣ ಅಣ್ಣನ ಪದವಿ ಹುಟ್ಟಿತು ಗಂಡಿಗೆ ಗೌರವದ ಧರೆಯೇರಿತು ಮುತ್ತಾಗಿ ನೀನು ಅಣ್ಣ ಅಣ್ಣ ಅನ್ನೋದಿ ನನಗೆ ಓಂಕಾರ ನನ್ನ ಇವೆಲ್ಲ ನಿನಗಾಗಿ ತಾನೆ ದೀರ್ಘಾಯುಷ್ಮಾನ್ ಭವ La 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 ತಂಗಿ, ನಾ ಇನ್ನು ಬರುತ್ತೇನೆ. ಮೊದಲಿನ ಸಂಬಳ ನಿನಗೆ ಆಯ್ತೆ? ನನ್ನ ಬಾಳು ಹಾಳಾದರೂ ಚಿಂತೆ ಇಲ್ಲ. ನನ್ನ ಬಾಳು ಬಂಗಾರ ಆಗಬೇಕು ಅನ್ನೋದೇ ನನ್ನ ಆಸೆ. ತಾಯಿ, ನನ್ನನ್ನು ಯಾವತ್ತು ಹೀಗೆ ನಗು ನಗುತ್ತಾ ಇರಲಿ ಅಂತ ಬೇಡಿಕೊಳ್ಳುತ್ತೇನೆ ತಾಯಿ, ನಿನ್ನಲ್ಲಿ Takatom takatari kita tom takatari kita kita takatom takatom takata takatom tari kita takataka takatom takatom takatari kita tom takatari kita kita takatom ಶ್ರೀಮಂತರ ಬಲಗೈ ಭಂಟನಾಗಿ ಹಂತ ಹಂತವಾಗಿ ಶ್ರೀಮಂತರ ಹಣವನ್ನು ದೋಚಿ ಈ ಹಣದಿಂದಲೇ ನನ್ನ ದರ್ಬಾರ. ಈ ದರ್ಬಾರಕ್ಕೆ ಯಾವನಾದರೂ ಅಡ್ಡ ಬಂದರೆ ಸದ್ದಿಲ್ಲದೆ ಸಾಯಿಸುವನು ಈ ವಿಷಗಂಡು. ನನ್ನ ತಂಗಿ ಬಹಳ ದಿನವಾಯಿತು, ಅವಳಿಗೆ ಹಣ ಕಳಿಸಬೇಕಾಗಿತ್ತು. ನನ್ನ ತಂಗಿಯ ವಿದ್ಯಾಭ್ಯಾಸ ಮುಗಿತಾ ಬಂತು. ಶ್ರೀಮಂತವರವನ್ನು ನೋಡಿ ಮದುವೆ ಮಾಡಿ ನನ್ನ ತಂಗಿ ಶ್ರೀಮಂತರ ಮಹಾರಾಣಿಯಾಗಿ ಮಾಡಿ ತುಪ್ಪದಲ್ಲಿ ಕೈ ತೊಳೆಸಿ ನಾನು ಕಂಡ ಕನಸು ನನಸು ಮಾಡುವುದೇ ನನ್ನ ಗುರಿ. ನಿಲ್ಲಲೇ ಬದ್ಮಾಸ್ತನ ಮಗನೇ, ನನ್ನನ್ನು ಏಕೆ ತಡೆದಿರುವಿರಿ? ಮೊದಲು ನಿನ್ನ ಕೈಯಲ್ಲಿ ಇರುವುದು ಏನದು? ಆ ಸೂಟ್ ಕೇಸನ್ನು ತೋರಿಸು. ಇದರ ಬಗ್ಗೆ ತಿಳಿದುಕೊಳ್ಳುವುದರಿಂದ ನಿನಗೇನು ಲಾಭ ಆಗಬೇಕಾಗಿದೆ? ಈ ಜಂಗಲಿನಲ್ಲಿ ಒಬ್ಬಂಟಿ ಹೋಗುವುದನ್ನು ನೋಡಿದರೆ ನೀನೊಬ್ಬ ಕಲ್ಲು ಹೊನ್ನುವುದು ಗೊತ್ತು. ಅದಕ್ಕೆ ಈ ಸೂಟ್ ಕೇಸ್ ಎಲ್ಲಿಂದ ತಂದಿರುವೆ? ಮೊದಲ ಬೊಗಳು. ಸಾರಿ, ಯಾವುದಾದರೇನು? ಈ ಸೂಟ್ ಕೇಸ್ ಯಾರದಾದರೇನು? ಈ ಜಂಗಲ್ಲೇ ನಿಮ್ಮಪ್ಪಂದ. ನನ್ನ ಬಂದು ಕೇಳಲಿಕ್ಕೆ ನೀನು ಯಾರು? ಲೇ ನನ್ನ ಮಗನೇ, ಧರ್ಮದಿಂದ ಬಂದವರಿಗೆ ದಾರಿ ತೋರಿಸುವೆ, ಕರ್ಮದಿಂದ ಬಂದವರಿಗೆ
ನಿನ್ನ ಗೋರಿ ಮೇಲೆ ಕರಿಕೆ ಹುಲ್ಲು ಬೆಳೆಯುವುದು ನೆನಪಿರಲಿ. ಗೋರಿ ನೀನು ತಿಳಿದುಕೊಳ್ಳುವಷ್ಟು ಸುಲಭವಲ್ಲಲೇ ಧರ್ಮ. ಈ ಸೂಟ್ ಕೇಸಿನ ಬಗ್ಗೆ ನಿನಗೇಕೆ ಚಿಂತೆ? ಆರಾಮ್ ಕೊಡು. ಸುವರ್ಕ ಬಚ್ಚ, ಮೊದಲು ಸೂಟ್ ಕೇಸ್ ಕೊಟ್ಟು ಬಿಡು. ನಿನ್ನ ಕೈಗೆ ಸೂಟ್ ಕೇಸ್ ಕೊಟ್ಟು ಹೋಗಲು ನಾನು ಮೂರ್ಖನಲ್ಲ. ಬಂದ ದಾರಿಗೆ ಸುಂಕವಿಲ್ಲವೆಂದು ಮರಳಿ ಹೋಗಿಬಿಡು. ಒಳ್ಳೆ ಮಾತಿನಿಂದ ಸೂಟ್ ಕೇಸ್ ಕೊಟ್ಟರೆ ಸರಿ, ಇಲ್ಲ ಹೋದರೆ ಈ ಗಂಡು ಗೊಡಲಿಯಿಂದ ನಿನ್ನ ಚಂಡನ್ನು ರುಂಡಾಡುವನು ಎಚ್ಚರ. ಈ ನನ್ನ ರುಂಡ ತೆಗೆಯಲಿಕ್ಕೆ ಬಂದರೆ ಅದು ಕೋಳಿ ಚೆಂಡೆಂದು ತಿಳಿದಿರುವೆನಲೇ ಬರೋ. ನೀನು ಎಷ್ಟು ಹೋರಾಡಿದರೂ ಏನು ನಡೆಯುವುದಿಲ್ಲ ನನ್ನ ಮುಂದೆ ನಿನ್ನ ಆಟ. ನೀನು ಮಾಡುವ ಕೆಲಸ ಏಸಿಗೆ ತಿನ್ನೋ ಕೆಲಸ. ಪ್ರಾಣಿಗಳಿಗೆ ಹೋಲಿಸಿ ಮಾತನಾಡಿದರೆ ನೀನೊಬ್ಬ ಮೂರ್ಖ. ಮೂರ್ಖ ಲೇ ಧರ್ಮರಾಜ, ನನ್ನೊಂದಿಗೆ ವೈರತ್ವ ಸಾಧಿಸಬೇಡ. ಸುಮ್ಮನೆ ಹೊರಟು ಹೋಗು. ಲೇ, ನನ್ನ ಪ್ರಾಣ ಹೋದರೂ ಚಿಂತೆ ಇಲ್ಲ. ನೀನು ಮಾಡುತ್ತಿರುವ ಅನ್ಯಾಯವನ್ನು ತೊಳೆದು ನ್ಯಾಯವನ್ನು ಎತ್ತಿ ತೋರಿಸುವುದೇ ನನ್ನ ಗುರಿ. ಗುರಿ ಗುರಿ ಧರ್ಮರಾಜ್, ಗುರಿ ಸಾಧಿಸಲೆಂದು ಬಂದರೆ ಗೋರಿ ತೋರಿಸುವನು ಮೈ ತುಂಬ ವಿಷ ತುಂಬಿಕೊಂಡಿರುವ ಈ ವಿಷಕಂಠ. ಮೈ ತುಂಬ ವಿಷವನ್ನು ತುಂಬಿಕೊಂಡು ಬೆಳೆದಿರುವ ಮೃಗ ನೀನು. ಧರ್ಮದ ಬೆಳದಿಂಗಳಂತೆ ಬೆಳದಿಂಗಳ ಹುಣ್ಣಿಮೆಂತೆ ಬೆಳೆದಿರುವನು ನಾನು. ನೀನು ನನ್ನ ಏನು ಮಾಡೋಕ್ಕಾಗಲ್ಲ. ಧರ್ಮ ಧರ್ಮದಿಂದ ಇದ್ದವನಿಗೆ ಒಂದಲ್ಲ ಒಂದು ದಿನ ಸೋಲು ಇದ್ದೇ ಇದೆ. ಧರ್ಮರಾಯನನ್ನು ಪಗಡೆ ಆಟದಲ್ಲಿ ಸೋಲಿಸಿದ್ದ ನೆನಪಿಲ್ಲವೇ? ಅದರಂತೆ ಇಲ್ಲಿಂದ ನೀನು ಹೊರಟು ಹೋಗು. ಅದು ಈ ಕಲಿಯುಗದಲ್ಲಿ ನಿನ್ನಂತ ನೀಚನ ಕೈಯಿಂದ ನಡೆದು ಹೋಗಿದೆ. ನಿನ್ನಂತವನನ್ನು ಸೆದೆಬಡಿಲಿಕ್ಕೆ ಬಂದಿರುವನು ಈ ಧರ್ಮರಾಜ. ಧರ್ಮವನ್ನು ಏಕೆ ಬಗಳುತ್ತೀಯ? ಎಲ್ಲಿದೆ ನಿನ್ನ ಧರ್ಮ? ಧರ್ಮಮಯವಾಗಿ ಧರ್ಮ ಬೆಳೆಯುತ್ತಿದೆ ಈ ನಿನ್ನ ಸಮಾಜದಲ್ಲಿ. ಆ ನಿನ್ನ ಕರ್ಮವನ್ನು ಸುಟ್ಟು ಬಸ ಮಾಡಲಿಕ್ಕೆ ಬಂದಿರುವನು ಈ ಧರ್ಮವಂತ ಮನೆತನದ ಧರ್ಮರಾಜ. ಸಮಯ ಸಾಧಿಸಿ ಇವನಿಗೆ ಒಂದು ಗತಿ ಕಾಣಿಸಲೇಬೇಕು. ಲೇ ಧರ್ಮ, ನನ್ನೊಂದಿಗೆ ಇಷ್ಟೊಂದು ಈ ಸಮಾಜದಲ್ಲಿ ಧರ್ಮಕ್ಕೆ ಬೆಲೆ ಇಲ್ಲ, ಕರ್ಮಕ್ಕೆ ಬೆಲೆ. ಸಮಾಜದ ಬಗ್ಗೆ ಇಲ್ಲ ಸಲ್ಲದ ಮಾತನಾಡಬೇಡಲೇ ಕತ್ತೆ. ಹೆಚ್ಚಿಗೆ ಮಾತನಾಡದೆ ಸೂಟ್ ಕೇಸ್ ಕೊಟ್ಟು ಬಿಡು. ಈ ಸಮಾಜದಲ್ಲಿ ಕರ್ಮ ಇದೆ ಎಂದು ಬಗುತ್ತೀಯಲ್ಲ, ಹಾಗಾದರೆ ಈ ಕ್ಷಣಾರ್ಧದಲ್ಲಿ ನನ್ನ ಕೈಯಲ್ಲಿದೆ ನಿನ್ನ ಸೂಟ್ ಕೇಸ್.
ನನ್ನೊಂದಿಗೆ ಇಷ್ಟೊಂದು ಕಾರ್ಯ ಸಾಧಿಸಿ ಸಂತೋಷ ಪಡೆದುಕೊಳ್ಳಬೇಡ. ಹೆಣ್ಣು ಮುಂದೆ ಇದೆ ನಿನಗೆ ಮಾರಿ ಹಬ್ಬ. ಹೋಗು ಮಗನೇ ಹೋಗು. ಈ ಹಣವನ್ನು ಬಡವರ ಮನೆಗೆ ಹಂಚಿ. ಇದು ಬಡವರಿಗೆ ಸೇರಬೇಕಾದ ಹಣ. ಇದು ಬಡವರ ಕೈಗೆ ಸೇರಲೇಬೇಕು. ಬರುತ್ತಾನೆ. ನಾನೊಬ್ಬ ಹುಚ್ಚ. ಯಾಕ ಹುಚ್ಚನಾದೆ? ಯಾರಿಂದ ಹುಚ್ಚನಾದೆ? ಹುಚ್ಚನೆಂಬ ಬಿರುದು ಕೊಟ್ಟಿದೆ ಈ ಸಮಾಜ. ಅಲ್ಲ ಅಲ್ಲ, ಒಂದು ಹೆಣ್ಣಿನಿಂದ ಹುಚ್ಚನೆಂಬ ಪದ ಬಂದಿದೆ. ಹೆಣ್ಣು ಎಂದರೆ ಮನೆ ಬೆಳಗುವ ದೀಪ ಕೂಡ ಆಗಬಹುದು. ಇಲ್ಲ, ಹೆಣ್ಣು ಎಂದರೆ ಮನೆ ಸುಡುವ ಬೆಂಕಿ ಕೂಡ ಆಗಬಹುದು. ಸ್ವಾಮಿ, ಇಲ್ಲ ಸಲ್ಲದನ್ನು ಯೋಚನೆ ಮಾಡಿ ನಿಮ್ಮ ಮನಸ್ಸಿಗೆ ಹಚ್ಚಿಕೊಳ್ಳಬೇಡಿ. ಇಷ್ಟು ದಿವಸ ಆದರೂ ನೀವು ಗುಣಮುಖವಾಗಿರಲಿಲ್ಲ. ದೇವರೇ, ನಾನು ಏನು ಮಾಡಲಿ? ನನ್ನ ಗಂಡನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಬೇಕಾದರೆ ನನ್ನ ಹತ್ರ ಬಿಡುಗಾಸು ಸಹ ಇಲ್ಲ. ತಂದೆ, ನಾನು ಏನು ಮಾಡಲಿ? ಎಲ್ಲಿಗೆ ಹೋಗಲಿ? ನನ್ನ ಗಂಡ ಗುಣಮುಖ ಆಗಬೇಕಾದ್ರೆ ನಾನು ಏನು ಮಾಡಲಿ ತಂದೆ? ಏನು ಮಾಡಲಿ? ಇಲ್ಲ, ನನ್ನ ಪತಿಯನ್ನು ನಾನು ದವಾಖಾನೆಗೆ ಕರೆದುಕೊಂಡು ಹೋಗಬೇಕಾದರೆ ಡಾಕ್ಟರು 10,000 ರೂಪಾಯಿ ಹೇಳಿದ್ದಾರೆ. ಅಯ್ಯೋ ಶಿವನೇ, ಇದು ಎಂಥ ಪರಿಸ್ಥಿತಿ ಬಂದೊದಗಿತ್ತು ಈ ನನ್ನ ಬಾಳಿನಲ್ಲಿ. ಸ್ವಾಮಿ, ಇಂಥ ಪರಿಸ್ಥಿತಿ ಯಾವ ಹೆಣ್ಣಿಗೂ ಬರಬಾರದು ತಂದೆ, ಯಾವ ಹೆಣ್ಣಿಗೂ ಬರಬಾರದು. ಈ ಸಮಾಜದಲ್ಲಿ ಕಣ್ಣಿಗೆ ಕಾಣುವ ಹೆಣ್ಣು ಮಕ್ಕಳನ್ನ ತಂದೆ ಒಂದು ತಿಳಿಯದಾಗಿದೆ ಸ್ವಾಮಿ, ನನಗೆ ಒಂದು ತಿಳಿಯದಾಗಿದೆ. ಹೆಣ್ಣಿನಿಂದ ಬರುವ ಪರಿಸ್ಥಿತಿಯನ್ನು ಯಾರಿಂದ ಪಾರ ಮಾಡಲು ಸಾಧ್ಯವಿಲ್ಲ. ಹೆಣ್ಣು ಎಂದರೆ ಮಾಯ ಪ್ರಪಂಚ ಇದ್ದ. ಹೆಣ್ಣು ಒನ್ನು ಮಣ್ಣು ಇವು ಮೂರು ಈ ಸಮಾಜದಲ್ಲಿ ನಂಬಬಾರದು. ದೇವರೇ, ಏನಂತ ವಿಚಾರ ಮಾಡಲಿ ನಾನೀಗ? ಈಗಿನ ಕಾಲದಲ್ಲಿ ಗಂಡ ಇಲ್ಲದರೆ ಈ ಸಮಾಜದಲ್ಲಿ ಹೆಣ್ಣು ಮಕ್ಕಳನ್ನು ಕೀಳಾಗಿ ಕಾಣುವ ಈ ಸಮಾಜದಲ್ಲಿ ನನ್ನ ಗಂಡ ಇಲ್ಲದೆ ಹೀಗಿರಲಿ. ಹೀಗಾದರೂ ಮಾಡಿ ನನ್ನ ಗಂಡನನ್ನು ನಾನು ಆಸ್ಪತ್ರೆಗೆ ಕರೆದುಕೊಂಡು ಬರಬೇಕು. ಬಂಗಾರದಂಥ ಗಂಡ ನನ್ನ ಕಣ್ಣ ಮುಂದೆ ಇದ್ರೆ ಅಷ್ಟೇ ಸಾಕು ತಂದೆ, ಅಷ್ಟೇ ಸಾಕು. ಬಂಗಾರದಂಥ ನನ್ನ ಗಂಡ ನನ್ನ ಎದುರಿಗಿದ್ದರೆ ಈ ಪ್ರಪಂಚವೇ ಗೆದ್ದಂತೆ ಶಕ್ತಿ ನನಗೆ ಆ ದೇವರು ಕೊಟ್ಟಂತೆ ಆಗುತ್ತದೆ. ನೋಡಿ, ಈ ಬಂಗಾರ ಬೆಳ್ಳಿ ನನಗೆ ಯಾವುದು ಬೇಕಾಗಿಲ್ಲ. ದಯವಿಟ್ಟು ದಯವಿಟ್ಟು ಇದು ಒಂದೇ ಒಂದು ಮಾತು ಕೇಳಿ. ನೋಡಿ, ಈ ಸೀರೆ ದಾರವನ್ನು ನನ್ನ ಕೊರಳಿಗೆ ಕಟ್ಟಿ ನಾನು ನಿಮ್ಮನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತೀನಿ ರೀ. ಆಸ್ಪತ್ರೆಗೆ ಬಸರವೋ ಶ್ರೀಮತಿಗೆ ಅದು ವಿಸಿರಿಯೋ ದೂರ ಇವಳ ಬರವೋ ಅಂದುಗಿಯ ಪತಿಯ ಬರವೋ ಅಂಗಲ್ಯ ಮಾಡಲಿ ಎಂಬ ಪದವೋ ಮಾಂಗಲ್ಯವೆಂಬ ಸರವೋ ಶ್ರೀ
ಶ್ರೀಮತಿಗೆ ಅದುವೆ ಸಿರಿಯೋ ಸಿಂಧೂರ ಅವಳ ಉಸಿರೋ ಅಂಬಿಗೆಯ ಪತಿಯ ಹೆಸರು. ಅರೆ ನೋಡ್ರಿ, ನನಗೆ ನನ್ನ ಬಂಗಾರ ಮಾಂಗಲ್ಯಕ್ಕಿಂತ ನನಗೆ ನನ್ನ ಗಂಡನ ಜೀವನ ಮುಖ್ಯ ರೀ. ನನ್ನ ಗಂಡನ ಜೀವನ ಮುಖ್ಯ. ನೋಡಿ, ಈ ತಾಳಿ ಆದರೂ ಮಾರಿ ನಿಮ್ಮನ್ನು ನಾನು ಆಸ್ಪತ್ರೆಗೆ ತೋರಿಸಿ ಗುಣಮುಖ ಮಾಡ್ತೀನಿ ರೀ, ಗುಣವಂತನಾಗಿ ಮಾಡುತ್ತೀನಿ ರೀ. ಬನ್ನಿ, ಹಾಗೆ ಮಾಡಬೇಡಿ. ಆಸ್ಪತ್ರೆಗೆ ಹೋಗೋಣ ಬನ್ನಿ ಸ್ವಾಮಿ, ಆಸ್ಪತ್ರೆಗೆ ಹೋಗೋಣ ಬನ್ನಿ. ಮಾಂಗಲ್ಯವೆಂಬ ಸರವು ಶ್ರೀಮತಿಗೆ ಅದುವೆ ಸಿರಿಯೋ